ಕಾಡಿನಿಂದಲೇ ಕಣ್ಮರೆಯಾಗಿರುವ ಕಗ್ಲಿ ಮರ. ಅಕಸ್ಮಾತ್ ಕಾಡಿನಲ್ಲಿದ್ದರೂ ಬಹಳ ಅಪರೂಪವಾಗಿರುವ ಕಗ್ಲಿ ಮರ ನಾಡಿನಲ್ಲಿ ಬೆಳೆದಿದೆ. ಹೌದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಹಳ ಗುಟ್ಟಾಗಿ ದೊಡ್ಡ ಮರವಾಗಿ ಬೆಳೆದ್ಬಿಟ್ಟಿದೆ. ಹೌದು, ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಈ ಕಗ್ಲಿ ಮರ ಇದೆ. ಸುಮಾರು ಒಂದು 25-30 ವರ್ಷಗಳ ಹಿಂದೆ ಈ ಜಿಲ್ಲಾಧಿಕಾರಿಗಳ ಕಚೇರಿಯ ಹೊಸ ಕಟ್ಟಡವನ್ನು, ಈಗಿದೆಯಲ್ಲ ಆ ಕಟ್ಟಡವನ್ನು ಕಟ್ಟಿದ್ರು ಅಂತ ಕಾಣ್ತದೆ. ಆಗ ಅಲ್ಲಿ ಗಿಡ ಮರಗಳನ್ನು ನೆಡಬೇಕಾದ್ರೆ ಯಾರೋ ಪುಣ್ಯಾತ್ಮನಿಗೆ ಈ ಕಗ್ಗಲಿ ಮರದ ಮಹತ್ವ, ಅದರ ದೈವಶಕ್ತಿ ಇತ್ಯಾದಿ ಎಲ್ಲ ಅರಿವಿದ್ದ ಕಾರಣದಿಂದ ಆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಈ ಕಗ್ಗಲಿ ಗಿಡವನ್ನು ಕೂಡ ಒಂದು ನೆಟ್ಟಿದ್ದಾರೆ. ಅದು ಇವತ್ತು ಬೆಳೆದು ದೊಡ್ಡ ಮರವೇ ಆಗಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಈ ಕಗ್ಲಿ ಮರವನ್ನು ಕುರಿತು ವಿಡಿಯೋಗಳನ್ನು ಮಾಡ್ತಲೇ ಇದ್ದೀನಿ. ಇದನ್ನು ನೋಡಿರುವ ನೀವು ಇವನೇನು ಇವತ್ತಿಗೆ ಈ ಕಗ್ಲಿ ಮರನ ಬಿಡಂಗೆ ಕಾಣ್ತಿಲ್ಲ ಅಂತ ಅಂದ್ಕೊಳ್ಳಿ. ಆದರೆ ಈ ಕಗ್ಲಿ ಮರದ ಬಗ್ಗೆ ಇರುವಂತಹ ವಿಷಯಗಳನ್ನು ಹೇಳ್ದಷ್ಟು ಕಡಿಮೆನೇ ಅನ್ನಿಸ್ತದೆ. ಇನ್ನೂ ಹೇಳದೇ ಇರೋದು ಎಷ್ಟೊಂದು ವಿಷಯ ಉಳಿತಲ್ಲ ಅಂತೇಳಿ ನನಗೆ ಅನ್ನಿಸ್ತಿರೋದ್ರಿಂದ ಮತ್ತೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ನಾನು ಇಲ್ಲಿ ಏನು ಕಗ್ಲಿ ಮರದ ಬಗ್ಗೆ ವಿಡಿಯೋಗಳನ್ನು ಮಾಡಿನಲ್ಲ, ಅದರೆಲ್ಲೂ ಕೂಡ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳಿಲ್ಲ. ಭಾಳ ಮುಖ್ಯವಾಗಿ ಇವತ್ತು ಈ ಕಗ್ಗಲಿ ಮರದ ಔಷಧೀಯ ಗುಣಗಳ ಬಗ್ಗೆ, ಅದು ಆಯುರ್ವೇದ ಗ್ರಂಥದಲ್ಲಿ ಪ್ರಸ್ತಾಪಿಸಿರುವಂತಹ ಔಷಧೀಯ ಗುಣಗಳ ಬಗ್ಗೆ ನಾನಿಲ್ಲಿ ಹೇಳ್ತಿದ್ದೇನೆ. ಕಳೆದ ವಿಡಿಯೋಗಳಲ್ಲಿ ಈ ಕಗ್ಲಿ ಮರದಿಂದ ನಮ್ಮ ಪೂರ್ವಿಕರಿಗೆ ಭಾಳ ಅತ್ಯಂತ ಅಗತ್ಯವಾಗಿದ್ದಂತಹ ಗೃಹೋಪಯೋಗಿ ಸಾಧನ ಒನಕೆಯನ್ನು ಈ ಮರದಿಂದಲೇ ಮಾಡ್ತಿದ್ರು ಅಂತ ಹೇಳಿದ್ದೀನಿ. ಅದೇ ರೀತಿ ಕಾಚು ಅಂದರೆ ಈ ಎಲೆ ಅಡಿಕೆಗೆ ಹಾಕ್ಕೊಂಡು ತಾಂಬೂಲ ಜಗಿತಾರಲ್ಲ, ಅಲ್ಲಿ ಬಳಸುವಂಥ ಕಾಚುವನ್ನು ಮಾಡ್ತಾರೆ ಅಂತ ಹೇಳಿದ್ದೆ. ಮತ್ತು ಆ ಕಾಚು ಬಳಕೆಯ ವಿಷಯವನ್ನು ಹೇಳ್ಬೇಕಾದ್ರೆ ಬರೀ ಎಲೆ ಅಡಿಕೆಗೆ ಅಷ್ಟೇ ಸೀಮಿತ ಮಾಡಿದ್ದೆ. ಮತ್ತೊಂದು ಭಾಳ ಸ್ವಾರಸ್ಯಕರ ಮಾಹಿತಿ ಏನಪ್ಪ ಅಂದರೆ, ಹಿಂದೆ ಎಲ್ಲರೂ ಕೂಡ ಈ ಕಾಚುವನ್ನು ಬಳಸ್ತಾ ಇದ್ರಂತೆ. ಹೀಗಾಗಿ ಈ ಬಾಣಂತಿಯರು ಮಗುವಿಗೆ ಎದೆ ಹಾಲನ್ನು ಬಿಡಿಸ್ಬೇಕಾದ್ರೆ ಭಾಳ ಕಷ್ಟಪಡ್ತಾರೆ. ಮಗು ಭಾಳ ಬೇಗ ಬಿಡೋದಿಲ್ಲ, ಅಭ್ಯಾಸ ಆಗಿರ್ತದಲ್ಲ. ಹಾಗಾಗಿ ಆದ್ದರಿಂದ ಅನೇಕರು ಆ ಮಗುವಿನ ಬಾಯಿಗೆ ಕಹಿ ಆಗಲಿ ಅನ್ನೋ ಕಾರಣದಿಂದ ಈ ಬೇವಿನ ಎಲೆಯ ರಸವನ್ನು ಹರಿದೊಚ್ಚುತ್ತಾರೆ. ಆದರೆ ಇಂದಿನವರು ಈ ಕಾಚು, ಈ ಏನು ಕಗ್ಲಿ ಮರದಿಂದ ತಯಾರಿಸಿದ ಕಾಚನ್ನು ತಮ್ಮ ಎದೆಯ ಮೊಲೆ ತೊಟ್ಟಿಗೆ ಅಂಟಿಸಿದರೆ ಆ ಮಗು ಹಾಲು ಕುಡಿಯೋದನ್ನು ಬೇಗ ಬಿಡುತ್ತಿತ್ತಂತೆ. ಹೀಗಾಗಿ ಬಾಣಂತಿಯರ ಎದೆ ತೊಟ್ಟಿಗೆ ಅಂಟಿಸ್ಲಿಕ್ಕೆ ಆ ಕಾಚುವನ್ನು ಬಳಸ್ತಿದ್ರು ಅಂತೇಳಿ ಯಾರೋ ಒಬ್ಬರು ಮಾಹಿತಿಯನ್ನು ನೀಡಿದರು. ಅದನ್ನು ಮೊದಲನೇದಾಗಿ ಇಲ್ಲಿ ಹಂಚಿಕೊಂಡಿದ್ದೀನಿ. ಹಾಗೆ ಕೈಗಳಲ್ಲಿ ಅಲಂಕಾರಿಕ ಚಿತ್ತಾರಗಳನ್ನು ಬಿಡಿಸುವ ಮೆಹಂದಿಯನ್ನು ಕೂಡ ಈ ಕಗ್ಗಲಿ ಮರದಿಂದಲೇ ತಯಾರಿಸ್ತಾರೆ ಎನ್ನುವ ಮಾಹಿತಿ ಇದೆ. ಆಯುರ್ವೇದ ಗ್ರಂಥಗಳಲ್ಲಿ ಖದಿರ ವೃಕ್ಷ ಎಂದು ಉಲ್ಲೇಖಿಸಿರುವ ಈ ಕಗ್ಲಿ ಮರ ಬಹಳ ಗಟ್ಟಿ ಮರ, 20-40 ಅಡಿ ಎತ್ತರಕ್ಕೆ ಬೆಳೀತದೆ. ಇದರ ತೊಗಟೆ ಕಪ್ಪು ಮತ್ತು ಬೂದಿ ವರ್ಣದಿಂದ ಕೂಡಿದೆ, ತಿರುಳು ಕೆಂಪಾಗಿ ಕಂಡು ಬರ್ತದೆ. ಈ ಎದುರು ಬದರಾಗಿ ಸಣ್ಣ ಎಲೆಗಳಿಂದ ಕೂಡಿದೆ ಇದರ ಎಲೆಗಳು. ಮತ್ತು ಇದರ ಹೂವುಗಳು ಈ ಬಾಟ್ಲಿ ತೊಳೆಯುವ ಬ್ರಷ್ನಂತೆ ನೀಳಾಕಾರದ ಸಣ್ಣ ಬಿಳಿ ಹೂಗಳಿಂದ ಕೂಡಿರ್ತದೆ. ಈ ಪುಷ್ಪಗುಚ್ಛ 2 ಅಥವಾ 4 ಇಂಚು ಉದ್ದದ ಚಪ್ಪಟೆ ಆಕಾರದ ಕಪ್ಪಾದ ಕೋಡಿನ ಕಾಯಿಗಳನ್ನು ಬಿಡ್ತದೆ. ಆ ಕಾಯಿಗಳ ಒಳಗೆ 5 ಅಥವಾ 8ವರೆಗೂ ಸಣ್ಣ ಬೀಜಗಳಿರ್ತವೆ. ಆಯುರ್ವೇದ ವೈದ್ಯಕೀಯ ಲೋಕದಲ್ಲಿ ಬಹಳ ಉಪಯುಕ್ತವಾದಂತಹ ವೃಕ್ಷ ಈ ಕಾಚು ವೃಕ್ಷವನ್ನು ಆಯುರ್ವೇದ ವೈದ್ಯರು ಚರ್ಮ ರೋಗಗಳಲ್ಲಿ ಪ್ರಮುಖವಾಗಿ ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಜಾಲಿ ಮರಗಳಲ್ಲಿರುವಂತೆ ಮುಳ್ಳುಗಳಿಂದ ಕೂಡಿರುವ ಈ ಕಗ್ಲಿ ಮರವನ್ನು ನೋಡಿದ ಕೂಡಲೇ ಈ ಮರದ ಶಕ್ತಿ, ಸಾಮರ್ಥ್ಯ, ದೈವಿಕ ಶಕ್ತಿ ಮತ್ತು ಆಯುರ್ವೇದ ಔಷಧೀಯ ಶಕ್ತಿಯ ಅರಿವಿಲ್ದವರು ಯಾತ್ರದ ಮುಳ್ಳಿನ ಮರ ಅಂತೇಳಿ ನೆಗ್ಲೆಕ್ಟ್ ಮಾಡಿಬಿಡ್ಬೋದು. ಆದರೆ ಈ ನಮ್ಮ ಆಯುರ್ವೇದ ವೈದ್ಯರು ಮಾತ್ರ, ಅಂದರೆ ಅದರಲ್ಲೂ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಮರದ ತಿರುಳನ್ನು ಹಲವು ರೋಗಗಳಿಗೆ ಔಷಧಿಯಾಗಿ ಉಪಯೋಗಿಸ್ಬೋದು ಎಂಬುದನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಈಗ ಈ ಕಗ್ಗಲಿ ಮರದಲ್ಲಿರುವ ಔಷಧೀಯ ಗುಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ಈ ಕಗ್ಲಿ ಮರಕ್ಕೆ ಒಂದು ಲೈಕ್ ಕೊಟ್ಬಿಡಿ, ಯಾಕೆಂದರೆ ಅಷ್ಟೊಂದು ಔಷಧೀಯ ಗುಣಗಳನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿದೆಯಲ್ಲ, ಅದಕ್ಕಾಗಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ಕಗ್ಲಿ ಮರದ ರೆಂಬೆಯ ಒಂದು ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನು ಬ್ರಷ್ನಂತೆ ಮಾಡಿ ಹಲ್ಲನ್ನು ಉಜ್ಜಿದರೆ ಅದರಿಂದ ಒಸಡಿನಿಂದ ಏನಾದರೂ ರಕ್ತಸ್ರಾವ ಆಗ್ತಿದ್ರೆ ಅದು ತಕ್ಷಣ ನಿಲ್ತೋಗ್ತದೆ. ಮತ್ತು ಈ ಈ ಕಗ್ಲಿ ಮರದ ಕಷಾಯವನ್ನು ಮಾಡಿ ಬಾಯಿ ಮುಕ್ಕಳಿಸಿದರೂ ಕೂಡ ಅದರಿಂದಲೂ ಕೂಡ ಈ ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದಾಗಿದೆ. ಅನೇಕರಿಗೆ ಈ ಉಷ್ಣ ಅಥವಾ ಶೀತದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಬಾಯುಣ್ಣುಗಳು ಕಂಡುಬರ್ತವೆ. ಅಂಥ ಬಾಯುಣ್ಣುಗಳು ಆದಂಥವರು ಈ ಕಗ್ಲಿ ಮರದ ಕಾಂಡದ ಕಷಾಯಿಯಿಂದ ಬಾಯಿ ಮುಕ್ಕಳಿಸ್ಬೇಕು. ದಿನಕ್ಕೆ 3 ಅಥವಾ 4 ಸಲ ಆ ರೀತಿ ಬಾಯನ್ನು ಮುಕ್ಕಳಿಸಿದರೆ ಆ ಬಾಯುಣ್ಣುಗಳು ನಾಶವಾಗಿ ಹೋಗ್ತವೆ. ಅದರ ಬದಲಾಗಿ ಇದೇ ಕಗ್ಲಿ ಮರದಿಂದ ಆಯುರ್ವೇದದಲ್ಲಿ ಖದಿರಾದಿ ಗುಟಿಕ ಎಂಬ ಮಾತ್ರೆಯನ್ನು ತಯಾರು ಮಾಡಿದರೆ ಅದನ್ನು ಬಾಯಲ್ಲಾಕಿ ಚಪ್ಪರಿಸಿದರೂ ಕೂಡ ಈ ಬಾಯಿ ಹುಣ್ಣುಗಳಿಂದ ಗುಣ ಹೊಂದಬಹುದು. ಈ ಕಗ್ಗಲಿ ಅಥವಾ ಖದಿರ ವೃಕ್ಷದ ಬಹಳ
ಮುಖ್ಯವಾದಂತಹ ಆರೋಗ್ಯಕರ ಉಪಯೋಗ ಏನಪ್ಪ ಅಂದರೆ ಅದರಲ್ಲೂ ಕೂಡ ಈ ಆಯುರ್ವೇದದಲ್ಲಿ ಚರ್ಮ ರೋಗಗಳ ನಿವಾರಣೆಯೇ ಆಗಿದೆ. ಅದರಲ್ಲಿ ಕೂಡ ಈ ಚರ್ಮ ರೋಗದಲ್ಲಿ ಕಂಡುಬರುವಂತಹ ಅಲರ್ಜಿ, ಎಕ್ಸಿಮಾ, ಸೋರಿಯಾಸಿಸ್ನಂತಹ ಕಾಯಿಲೆಗಳಲ್ಲಿ ಈ ಕಗ್ಲಿ ಮರವನ್ನು ಉಪಯೋಗಿಸಲಾಗ್ತದೆ. ಕೇವಲ ಖದಿರ ಅಥವಾ ಈ ಕಗ್ಲಿ ಮರವನ್ನು ಅಷ್ಟೇ ಉಪಯೋಗಿಸದೆ ಅದರೊಂದಿಗೆ ಇತರ ಗಿಡಮೂಲಿಕೆಗಳನ್ನು ಸೇರಿಸಿ ಅದನ್ನು ಉಪಯೋಗಿಸೋದ್ರಿಂದ ಅಧಿಕ ಪರಿಣಾಮ ಅಂದರೆ ಬೇಗ ವಾಸಿಯಾಗುವಂಥದ್ದು ಕಂಡುಬರ್ತಾ ಇದೆ. ಇದರಿಂದ ತಯಾರಿಸಿದ ಅಂದರೆ ಈ ಕಗ್ಲಿ ಮರದಿಂದ ತಯಾರಿಸಿದ ಖದಿರಾರಿಷ್ಟ, ಖದಿರಾದಿವಟಿ, ದಶಮೂಲಾರಿಷ್ಟಗಳು ಈ ಚರ್ಮ ಕಾಯಿಲೆಗಳನ್ನು ನಿವಾರಿಸುವುದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಇದರಲ್ಲಿ ಈ ಖದಿರ ಮರ ಮತ್ತು ಈ ಕರಿಬೇವಿನ ತೊಟ್ಟೆ ಮತ್ತು ಇನ್ನೂ ಯಾವ್ಯಾವ ಸಸ್ಯಗಳನ್ನು ಬಳಸಿ ಕಷಾಯವನ್ನು ಕೂಡ ಮಾಡಿಕೊಡ್ತಾರೆ. ಆ ಕಷಾಯವನ್ನು ಕುಡಿಯೋದ್ರಿಂದ ಚರ್ಮದ ಮೇಲೆ ಕಂಡುಬರುವಂಥ ಅಲರ್ಜಿ, ತುರಿಕೆಗಳು ಭಾಳ ಬೇಗ ಕಡಿಮೆ ಆಗ್ತವೆ. ಸಾಮಾನ್ಯವಾಗಿ ಈ ಬೊಜ್ಜು ಶರೀರವನ್ನು ಹೊಂದಿರೋರಲ್ಲಿ ಈ ರಕ್ತದೊತ್ತಡ ಮತ್ತು ಮಧುಮೇಹ ಹೆಚ್ಚಾಗಿ ಕಂಡುಬರ್ತದೆ. ಅಂಥ ಕಾಯಿಲೆ ಉಳ್ಳವರಿಗೆ ಈ ಖದಿರ ಕಾಂಡದ ಚೂರ್ಣ ಒಂದು 3-4 ಗ್ರಾಮ್ನಷ್ಟನ್ನು ನೀರಿನಲ್ಲಿ ಕಲಸಿ 3 ಅಥವಾ 4 ತಿಂಗಳು ಸೇವಿಸುವಂತೆ ಈ ಆಯುರ್ವೇದ ವೈದ್ಯರು ನೀಡ್ತಾರೆ. ಇದರಿಂದ ಈ ಬೊಜ್ಜು ಕರಗಿ ಆ BP ಮತ್ತು ಶುಗರ್ ಕೂಡ ಕಡಿಮೆ ಆಗ್ತದೆ. ಈ ಬೊಜ್ಜು ಶರೀರವನ್ನು ಹೊತ್ತವರಿರಲಿ, ಈ ಸಾಮಾನ್ಯ ಶರೀರ ಹೊತ್ತವರಲ್ಲೇ ಇವತ್ತು ಮಧುಮೇಹ ಅನ್ನುವಂಥದ್ದು ಕಾಡ್ತಾ ಇದೆ. ಆ ಕಾಯಿಲೆಯನ್ನು ಗುಣಪಡಿಸೋದಕ್ಕಿಂತ ಅದನ್ನು ನಿಯಂತ್ರಿಸುವಂಥದ್ದೇ ಸವಾಲಾಗಿದೆ. ಅದಕ್ಕೆ ಈ ಕದ್ರೆ ಮರ ಸಹಾಯ ಮಾಡ್ತದೆ. ಏನಪ್ಪ ಅಂದರೆ ಈ ಕದ್ರೆ ಮರದ ಕಾಂಡ ಮತ್ತು ಅಡಿಕೆ ತಲಾ 5-5 ಗ್ರಾಮ್ ಪುಡಿ ಮಾಡಿ ಕಷಾಯ ಮಾಡಿ ಕುಡಿಯೋದ್ರಿಂದ ಆ ಮಧುಮೇಹವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಣ್ಣ ಪ್ರಮಾಣದ ಕೆಮ್ಮೇನಾದರೂ ಇದ್ದರೆ ಈ ಖದಿರ ಮರದಿಂದ ತಯಾರಿಸಿದಂಥ ಖದಿರಾದಿ ಅನ್ನುವಂತಹ ಒಂದು ಮಾತ್ರೆ ಸಿಗ್ತದೆ. ಆ ಮಾತ್ರೆಯನ್ನು ಬಾಯಲ್ಲಿಟ್ಟು ಚಪ್ಪರಿಸೋದ್ರಿಂದ ಈ ಸಣ್ಣ ಪ್ರಮಾಣದ ಕೆಮ್ಮು ನಿವಾರಣೆ ಆಗ್ತದೆ. ಮತ್ತು ಈ ಕಫದಿಂದ ಏನಾದರೂ ಈ ಸಂಗೀತಗಾರರಿಗೆ, ಹಾಡುಗಾರರಿಗೆ ಸ್ವರ ಬಿದ್ದೋಗಿದರೆ ಆ ಸಮಯದಲ್ಲಿ ಕೂಡ ಈ ಏನು ಈಗ ನಾನು ಮಾತ್ರೆ ಹೇಳಿದ್ನಲ್ಲ, ಈ ಖದಿರ ಮರದಿಂದ ತಯಾರಿಸಿದಂಥ ಖದಿರಾದಿ ಒಟ್ಟಿ ಅದನ್ನು ತಗೊಂಡು ಬಾಯಲ್ಲಿ ಚಪ್ಪರಿಸಿದರೆ ಆ ಕಫದ ತೊಂದರೆ ನಿವಾರಣೆಯಾಗಿ ಸಂಗೀತಗಾರರು ತಮ್ಮ ಸ್ವರವನ್ನು ಸರಿಪಡಿಸಿಕೊಳ್ಬೋದಾಗಿದೆ. ಈ ಕಗ್ಲಿ ಮರವನ್ನು ನಾನು ನಾಡಿನಲ್ಲಿ ತೋರಿಸ್ತಾ ಇದ್ದರೂ ಕೂಡ ಇದು ಮೂಲತಃ ಕಾಡಿನ ಮರ ಆಗಿದೆ. ಇದು ಬೀಜದಿಂದಲೇ ಹುಟ್ಟಿ ಬೆಳೆಯುವಂಥ ಮರ ಕೂಡ ಆಗಿದೆ. ಇದು ಮುಳ್ಳುಗಳಿಂದ ಕೂಡಿದ್ರೂ ಕೂಡ ಇದರ ಔಷಧೀಯ ಗುಣಕ್ಕೆ ಭಾಳ ಮಹತ್ವದಂಥ ಸ್ಥಾನವಾಗಿದೆ. ತುಂಬ ವಿಸ್ತೀರ್ಣವಾದ ಜಮೀನಿದ್ರೆ ಈ ಮರಗಳನ್ನು ನೆಟ್ಟು ನಮ್ಮ ರೈತರು ಬೆಳಿಬೋದಾಗಿದೆ. ಯಾಕೆಂದರೆ ಈ ಮರದ ತಿರುಳಿಗೆ ಆಯುರ್ವೇದ ಫಾರ್ಮಸಿಗಳಲ್ಲಿ ಅಂದರೆ ಆಯುರ್ವೇದ ಔಷಧಿ ತಯಾರಿಕಾ ಕಂಪನಿಗಳಲ್ಲಿ ಅಧಿಕ ಬೇಡಿಕೆ ಇದೆ. ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡಿರುವ ಈ ಕಗ್ಲಿ ಮರದ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈಗಾಗಲೇ ಒಂದು ಲೈಕ್ ಕೊಟ್ಟಿದ್ದೀರಿ. ಈಗ ನೀವು ಇಲ್ಲಿವರೆಗೂ ನೋಡಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಅಲ್ಲದೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ತೆ.